टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಳೆ ಇಡೀ ಕರುನಾಡು ಸ್ತಬ್ಧವಾಗಲಿದೆ. ಗಡಿಯಲ್ಲಿ ಮರಾಠಿ ಪುಂಡರ ಅಟ್ಟಹಾಸ ಖಂಡಿಸಿ ಕನ್ನಡದ ಸೇನಾನಿಗಳು ಬೀದಿಗಿಳಿತಿದ್ದಾರೆ. ಬಂದ್ಗೆ ನೂರಾರು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದು, ಪರ ವಿರೋಧಗಳ ನಡುವೆ ನಾಳೆ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಎಲ್ಲ ಸಿದ್ಧತೆ ನಡೆಸಿವೆ. ಮರಾಠಿ ಪುಂಡರ ಪುಂಡಾಟದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರಣಕಹಳೆ ಮೊಳಗಿಸಿವೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ನಾಳೆ ಕರ್ನಾಟಕ ಸ್ತಬ್ಧವಾಗಲಿದೆ. ಶನಿವಾರದ ಬಂದ್ಗೆ ಸಕಲ ಸಿದ್ಧತೆಗಳು ಶುರುವಾಗಿದೆ. ಆದ್ರೆ ಬಂದ್ಗೆ ಕೆಲವರು ಕೈ ಜೋಡಿಸಿದ್ರೆ ಮತ್ತೆ ಕೆಲವರು ಬೆನ್ನು ತೋರಿಸಿದ್ದಾರೆ. ಅಷ್ಟಕ್ಕೂ ನಾಳೆ ನಡೆಯುವ ಬಂದ್ಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕರ್ನಾಟಕ ಬಂದ್ಗೆ ಓಲಾ, ಊಬರ್, ಏರ್ಪೋರ್ಟ್ ಟ್ಯಾಕ್ಸಿ, ಆಟೋ ಚಾಲಕರ ಸಂಘಟನೆ, ಖಾಸಗಿ ಸಾರಿಗೆ ಒಕ್ಕೂಟ, ಎಪಿಎಂಸಿ ಸಂಘಟನೆ, ಕಾರ್ಮಿಕ ಪರಿಷತ್ ಬೆಂಬಲ ಕೊಟ್ಟಿದೆ. ಇನ್ನು ನಾಳಿನ ಬಂದ್ಗೆ ಜಿಲ್ಲೆಗಳಲ್ಲೂ ಪರ ವಿರೋಧದ ಮಾತುಗಳು ಕೇಳಿ ಬಂದಿದೆ. ಕೆಲವೆಡೆ ಬೆಂಬಲ ವ್ಯಕ್ತವಾಗಿದ್ರೆ ಕೆಲವೆಡೆ ಆಕ್ಷೇಪ ಎದ್ದಿದೆ. ನಾಳಿನ ಬಂದ್ಗೆ ಚಿತ್ರಮಂದಿರದ ಮಾಲೀಕರು ಬೆಂಬಲವನ್ನ ನೀಡಿದ್ದಾರೆ. ಆದ್ರೆ ಥಿಯೇಟರ್ಗಳಲ್ಲಿ ಬೆಳಗಿನ ಪ್ರದರ್ಶನ ಮಾತ್ರ ಬಂದಾಗಲಿದೆ. ಇನ್ನು ಬೀದಿ ವ್ಯಾಪಾರಸ್ಥರು ನೈತಿಕ ಬೆಂಬಲ ನೀಡಿದ್ದು ಎಂದಿನಂತೆ ವ್ಯಾಪಾರ ಇರಲಿದೆ. ಇನ್ನು ಖಾಸಗಿ ಸಾರಿಗೆಯವರು ಬಂದ್ ಬೆಂಬಲಿಸಿದ್ದು ಶಾಲಾ ವಾಹನ ಬಿಟ್ಟು ಉಳಿದ ಸೇವೆ ಬಂದಾಗಲಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 50 ಸಂಘಟನೆಗಳು ಬಂದ್ ಬೆಂಬಲಿಸಿವೆ. ಹುಬ್ಬಳ್ಳಿಯಲ್ಲಿ ಹೋಟೆಲ್ ಮಾಲೀಕರು ಬಂದ್ಗೆ ಬೆಂಬಲ ನೀಡಿಲ್ಲ. ಇನ್ನು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಕೂಡ ಬಂದ್ ಬೆಂಬಲಿಸಿಲ್ಲ. ಬೆಂಗಳೂರಿನಲ್ಲಿ ಕೂತು ಬಂದ್ ಘೋಷಿಸಿದ್ರೆ ಹೇಗೆ? ವಾಟಾಳ್ ನಾಗರಾಜ್ ಯಾರನ್ನೋ ವಿಶ್ವಾಸಕ್ಕೆ ಪಡೆದಿಲ್ಲ. ನಾವು ಆಟೋ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಬಂದ್ ಕರೆ ಕೊಟ್ಟಿದ್ದು ವಾಟಾಳ್ ನಾಗರಾಜ್ ಸಾಹೇಬರು. ಬಂದ್ ಕರೆ ಕೊಟ್ಟಿದ್ದು ಉತ್ತರ ಕರ್ನಾಟಕ ಮೊದಲ ಬಾರಿಗೆ ಹುಬ್ಬಳ್ಳಿ ನಗರದಲ್ಲಿ ಆಗಮಿಸಿ ಹಲವಾರು ಸಂಘಟನೆಗಳು ಚರ್ಚೆ ಮಾಡದೆ ಏಕಾಭಿನಯ ಪಾತ್ರ ತರ ಒಬ್ಬರೇ ಬಂದ್ ಅಂದ್ರೆ ಇಲ್ಲಿ ಯಾರು ಬಂದ್ ಮಾಡಕ್ಕಾಗಲ್ಲ. ಮರಾಠಿ ಪುಂಡರ ವಿರುದ್ಧ ಕರೆ ಕೊಟ್ಟಿರುವ ಬಂದ್ ಆಗಿರೋದ್ರಿಂದ ಬೆಳಗಾವಿಯಲ್ಲಿ ಹೆಚ್ಚಿನ ನಿಗಾ ಇರಿಸಲಾಗಿದೆ. ಹೋರಾಟಗಾರರ ಜೊತೆ ಚರ್ಚಿಸಿದ್ದೇವೆ, ಬಂದೋಬಸ್ತ್ ಮಾಡಿಕೊಂಡಿದ್ದೇವೆ ಅಂತ ಎಸ್ಪಿ ಹೇಳಿದ್ದಾರೆ. ನಮ್ಮ ಕಡೆಯಿಂದ ಆಲ್ರೆಡಿ ಬಂದೋಬಸ್ತ್ ಡೀಟೇಲ್ಸ್ ನಾವು ಮಾಡಿದ್ವಿ, ಮತ್ತೆ ಆಲ್ರೆಡಿ ಪ್ಲಾನ್ ಮಾಡಿದ್ವಿ, ಮತ್ತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಕೂಡ ನಾವು ಡಿಸ್ಕಷನ್ ಆಲ್ರೆಡಿ ಪ್ರಿಲಿಮಿನರಿ ಆಗಿ ನಾವು ಮಾಡಿದ್ವಿ. ಇನ್ನು ಬಂದ್ಗೆ ನಾವು ಉತ್ತೇಜನ ಕೊಡಲ್ಲ, ಕನ್ನಡ ಪರ ಸಂಘಟನೆಗಳಿಗೆ ತಿಳುವಳಿಕೆ ಕೊಡ್ತೇವೆ, ಅಧಿಕಾರಿಗಳ ಜೊತೆ ಮಾತನಾಡಿ ತೀರ್ಮಾನಿಸ್ತೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಷತ್ನಲ್ಲಿಂದು ತಿಳಿಸಿದ್ರು. ಬಂದ್ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ರ್ಯಾಲಿಗೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಬಳಿಕ ಮಾತನಾಡಿದ ಅವರು ಮಾರ್ಚ್ 22ರ ಬಂದಿರುತ್ತೆ, ಮರು ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಇದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಕೆಲವ್ರ ಹತ್ರ ಮಾತಾಡಕ್ಕೆ ಹೇಳಿದ್ರು, ಅವರು ದೇ ಕಾಂಟ್ ಎನಿವನ್ ಟೇಕ್ ದಿ ಲಾ ಇಂಟು ದೇರ್ ಹ್ಯಾಂಡ್ಸ್. 20 ಬೇಡಿಕೆಗಳನ್ನ ಮುಂದಿಟ್ಟಿದ್ದೀವಿ. ಯಾರ್ದಿದು? ಕನ್ನಡಿಗರದು. ಯಾರಿಗಾಗಿ? ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಯಾರ ಮಾತು ಕೇಳಬೇಡಿ, ಯಾರಿಗೂ ಬೆಲೆ ಕೊಡಬೇಡಿ. ಬಂದ್ 22 ಬಂದ್. ಇನ್ನು ಶಾಲಾ ಕಾಲೇಜುಗಳ ರಜೆ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ. ಇಂದು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶನಿವಾರ SSLC ಪರೀಕ್ಷೆ ಇಲ್ಲ, ಸಾರ್ವಜನಿಕ ವಾಹನ ಇಲ್ಲದೆ ಇದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತಲ್ಲ, ಅದನ್ನ ಯಾವ ರೀತಿ ನೋಡಿಕೊಂಡು ನೀವು ಹೇಳಿ ಅಂತ ಹೇಳಿದೆ. ಹೋಮ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿಕೊಂಡು ತೀರ್ಮಾನವನ್ನು ತಗೊಂಡು. ಪರ ವಿರೋಧದ ನಡುವೆ ನಾಳಿನ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ಬಂದ್ಗೆ ಸರ್ಕಾರ ಹೇಗೆ ನಿಯಂತ್ರಣ ಹೇರುತ್ತೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.